ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತು, ಒಂದು 40,000ಕ್ಕೆ ಏನಾದ್ರು ಕಾರ್ ಎಲ್ಲಾರು ಸಿಗುತ್ತೆ ಅಂದ್ರೆ ಅದಕ್ಕೆಲ್ಲ ಎಲ್ರು ಕೂಡ ಹೇಳೋದೊಂದೇ ಕರ್ನಾಟಕ ಕಾರ್ಸ್ ಅವ್ರು ಅಂತ. ಕರ್ನಾಟಕ ಕಾರ್ಸ್ ಅವ್ರು ಏನಕ್ಕೆ ಫೇಮಸ್ ಅಂದ್ರೆ ಕಾರ್ ಕಲಿಯೋರ್ಗೆ ಅಥವಾ ಲೋ ಬಜೆಟ್ ಅಲ್ಲಿ ಒಂದು ಕಾರ್ ತಗೊಳ್ಳೋರ್ಗೆ ಅದಕ್ಕೆಲ್ಲ ಒಂದೇ ಆನ್ಸರು ಕರ್ನಾಟಕ ಕಾರ್ಸ್. ಇಲ್ಲಿ ನೀವೇ ನನ್ನ ಸುತ್ತಮುತ್ತ ನೋಡ್ತಾ ಇರ್ಬೋದು ಎಷ್ಟು ಕಾರ್ಗಳು, ಅದು ಲೋ ಬಜೆಟ್ ಕಾರ್ಗಳು ಸಿಗುವಂತದ್ದು 40,000ಕ್ಕೆ 800, ಅದು 2003 ಮಾಡಲು ಕಂಡೀಷನ್ ಅಲ್ಲಿ ಇರುವಂತ ಗಾಡಿ ಸಿಗುತ್ತೆ ಅಂದ್ರೆ ಯಾರು ಬಿಡ್ತಾರೆ ಹೇಳಿ. ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಕರ್ನಾಟಕ ಕಾರ್ಸ್ ಅವ್ರನ್ನ ವಿಸಿಟ್ ಮಾಡಿ, ಹಾಗೂ ಕ್ರಿಸ್ಮಸ್ ಹಾಗೂ ಇಯರ್ ಎಂಡ್ಸ್ ಎಲ್ಲ ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳ್ತೀನಿ. ಮತ್ತೇನಕ್ಕೆ ತಡ ಮಾಡ್ತಾ ಇದೀರಾ, ನಮ್ ಜೊತೆ ಜಯಾದ್ ಇದಾರೆ, ಬನ್ನಿ ಅವ್ರನ್ನ ಈ ವಿಡಿಯೋಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಗೆ ಈ ಕಾರ್ಗಳು ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತಾರೆ, ಯಾವ ಮಾಡ್ಲು, ಎಷ್ಟು ಕೊಡುವಂತದ್ದು, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಅಥವಾ ಎಕ್ಸ್ಪೈರ್ ಆಗಿದೆಯಾ ಅಂತ ಎಲ್ಲ ಒಂದು ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತಾರೆ. ಬನ್ನಿ. ಹಾಯ್ ಸರ್. ಹೇಳಿ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ನಾವು ಫೈನ್ ಸರ್. ಸರ್, ನಾನು ಕೇಳ್ಪಟ್ಟಂಗೆ ನಿಮ್ ಶೋರೂಮ್ ಅಲ್ಲಿ ಕ್ರಿಸ್ಮಸ್ ಹಾಗೂ ಇಯರ್ ಎಂಡ್ಸ್ ಆಫರ್ ನಡೀತಾ ಇದೆ. ಹೌದು ಸರ್, ನಮ್ಮ ಹತ್ರ ಈಗ ತುಂಬಾ ಆಫರ್ಸ್ ನಡೀತಾ ಇದಾವೆ ಸರ್. ಅದು ಕೂಡ ನಿಮ್ಗೆ ಡೌನ್ ಪೇಮೆಂಟ್ ಅಲ್ಲಿ ನಮ್ಗೆ ಗಾಡಿ ಸಿಗುತ್ತೆ ಸರ್. ನಮ್ಮ ಹತ್ರ ನಮ್ ಶೋರೂಮ್ ಹೆಸರು ಕರ್ನಾಟಕ ಕಾರ್ಝೋನ್ ಅಂತ. ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರ್ಬಾಯ್ ಸರ್ಕಲ್ ಇಂದ ಸರ್ವಿಸ್ ರೋಡ್ ಸಿಗುತ್ತೆ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನೀವು ಡೌನ್ ಬಂದ್ರೆ ನಿಮ್ಗೆ ನಮ್ಮೂರ್ ತಿಂಡಿ ಹೋಟೆಲ್ ಸಿಗುತ್ತೆ. ಅಲ್ಲಿಂದ 200 ಮೀಟರ್ ಮೇಲ್ಗಡೆ ಹತ್ತಾ ಇದ್ರೆ ಅಂಬೇಡ್ಕರ್ ಕಾಲೇಜ್ ಕಡೆ ಹೋಗೋ ಅಲ್ಲಿ ಆ ದಾರಿಯಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ MK ಅಹಮದ್ ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ನಮ್ ಶೋರೂಮ್ ಲೊಕೇಟ್ ಆಗಿರೋದು. ಕರ್ನಾಟಕ ಕಾರ್ಝೋನ್ ಅಂತ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡ್ಲಾ ಅಂದ್ರೆ ಸರ್ ನಿಮ್ಗೆ ಡೈರೆಕ್ಟ್ ಕರೆಂಟ್ ಲೊಕೇಶನ್ ಕಳಿಸ್ತೀನಿ. ಓಕೆ ಸರ್, ಇವಾಗ ಕಸ್ಟಮರ್ಸ್ ಕರ್ನಾಟಕ ಕಾರ್ಝೋನ್ಗೆ ಏನಕ್ಕೆ ಬರ್ಬೇಕು ಅಂತ ಹೇಳ್ತೀರಾ? ಸರ್ ಏನಕ್ಕೆ ಬರ್ಬೇಕಂದ್ರೆ ನಿಮ್ಗೆ ಸೆಕೆಂಡ್ ಅಲ್ಲಿ ಒಂದು ಲೋ ಬಜೆಟ್ ಅಲ್ಲಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ಲೋ ಬಜೆಟ್ ಅಲ್ಲಿ ವೆಹಿಕಲ್ ತಗೋಬೇಕಂದ ಅಂತ. ನಮ್ಮ ಹತ್ರ ನಿಮ್ಗೆ ಎಲ್ಲಾ ಬಜೆಟ್ ವೆಹಿಕಲ್ ಸಿಗುತ್ತೆ ಸರ್. ಸ್ಟಾರ್ಟಿಂಗ್ 45,000 ಇಂದ ಹಿಡಿದು ನಿಮ್ಗೆ 20 ಲಕ್ಷ ತನಕ ನಮ್ಮ ಹತ್ರ ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ. ಓಕೆ ಸರ್, ಇವಾಗ ಫುಲ್ ಕ್ಯಾಶ್ ಇಲ್ಲ ಅನ್ನೋರಿಗೆ ಲೋನ್ ಆಪ್ಷನ್ ಹೋಗೋಂತವ್ರು ಇರ್ತಾರಲ್ವಾ, ಅವ್ರಿಗೆ ಏನ್ ಪ್ರೋಸೆಸ್ ಇದೆ ಸರ್ ಲೋನ್? ಅವ್ರಿಗೆ ಏನ್ ಪ್ರೊಸೆಸ್ ಅಂದ್ರೆ 2012 ಮಾಡೆಲ್ ಮೇಲೆ ತಕೊಂಡ್ರೆ ಖಂಡಿತ ಸಿವಿಲ್ ಚೆನ್ನಾಗಿದ್ರೆ, ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಇರ್ಬೇಕು, ಇಲ್ಲ ಅಂದ್ರೆ ಸ್ವಂತ ಮನೆ ಇರ್ಬೇಕು. ಮೂರ್ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ ಒಂದು 70 to 80% ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ. ಇವಾಗ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿಲ್ಲ ಅನ್ನೋರಿಗೆ ಬೇರೆ ಆಪ್ಷನ್ಸ್ ಏನಿದೆ ಸರ್ ಲೋನ್ ಹೋಗ್ತೀನಿ ಅನ್ನೋ? ಸರ್ ಸೇಟ್ ಲೋನ್ ಮಾಡ್ಕೊಡೋಣ ಸರ್. ಸೊ ಓಕೆ ಸರ್, ಇವಾಗ ಮತ್ತೇನು ತಡ, ಬನ್ನಿ. ನಿಮ್ ಒಂದು ಪಾರ್ಕಿಂಗ್ ಲಾಟ್ ಅಲ್ಲಿ ಯಾವ ಕಾರ್ಸ್ ಇದೆ, ಏನ್ ಡೀಟೇಲ್ಸ್, ಕಾರ್ಗಳ ಡೀಟೇಲ್ಸ್ ಏನು, ಏನ್ ಪ್ರೈಸ್, ಯಾವ ಮಾಡ್ಲು ಅಂತ ಆದಷ್ಟು ಬೇಗ ನಮ್ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಬನ್ನಿ ಸರ್ ತಿಳಿಸ್ಕೊಡೋಣ. ಸರ್ ಟೊಯೋಟಾ ಇನೋವಾ. ಸರ್ ಟೊಯಾಟೋ ಇನೋವಾ ಸರ್ 7 ಸೀಟರ್ ವೆಹಿಕಲ್, 2015 ಸೆಕೆಂಡ್ ಓನರ್ಶಿಪ್ ಆಗಿದೆ, ವಿ ವೇರಿಯಂಟ್ ಆಗಿರುತ್ತೆ. 10 ಲಕ್ಷ ಕೋಟಿಂಗ್ ಇದೆ ಸರ್. ಎದುರುಗಡೆ 9,80,000ಗೆ ಕ್ಲೋಸ್ ಮಾಡ್ಕೊಡೋಣ. 9 ಆಫರ್ 9,80,000ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ನನ್ನ ಅಕೌಂಟ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊ ಬಂದ್ರೆ ಇನ್ನೂ ನೆಗೋಷಿಯೇಷನ್ ಆಗೋಂತದ? ಖಂಡಿತ ಸರ್. ಸೊ ಮತ್ತೇನಕ್ಕೆ ತಡ ಮಾಡ್ತಾ ಇದ್ದೀರಾ ವೀಕ್ಷಕರೇ? ಆದಷ್ಟು ಬೇಗ ಕರ್ನಾಟಕ ಕಾರ್ಸ್ ವಿಸಿಟ್ ಮಾಡಿ. ಇಯರ್ ಎಂಡ್ಸ್ ಅದು ಆಫರ್ ಸೇಲ್ ಅಲ್ಲಿ ಈ ಕಾರ್ ನಿಮ್ಗೆ ಸಿಗೋಂತದ್ದು ಸರ್. ನೆಕ್ಸ್ಟ್ ಇನ್ನೊಂದು ಡಿಮಾಂಡ್ ಇರೋದು ಡೀಸೆಲ್ ಕ್ರೇಟಾ. ಇದು 2016 ಸಿಂಗಲ್ ಓನರ್ ವೆಹಿಕಲ್. ಸ್ವಲ್ಪ ಮಳೆಗಾಲದಲ್ಲಿ ಗಲೀಜಾಗಿದೆ, ಡೆಲಿವರಿ ಟೈಮ್ ಅಲ್ಲಿ ವಾಶ್ ಪಾಲಿಶ್ ಎಲ್ಲ ಹಾಕೊಡೋಣ. 16 ಸಿಂಗಲ್ ಓನರ್ SX ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. ಇದು 7,80,000 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ 7,60,000ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. 760 ಬಿಟ್ಟು ಇನ್ನೊಂದ್ ಸ್ವಲ್ಪ ಏನಾದ್ರು ಕಮ್ಮಿ ಆಗುತ್ತಾ? ಹೌದು ಸರ್, ಖಂಡಿತ ಎದುರುಗಡೆ ಬನ್ನಿ ಸರ್, ಮಾತಾಡ್ಕೊಡೋಣ. ಓಕೆ ಸರ್. ರೆನಾಲ್ಡ್ ಡಸ್ಟರ್ ಸರ್. ನೆಕ್ಸ್ಟ್ ಇರೋದು ರೆನಾಲ್ಡ್ ಡಸ್ಟರ್, ಅದು ಕೂಡ 85 PS ಮೈಲೇಜ್ ಗೆ ಒಳ್ಳೆ ವೆಹಿಕಲ್. ಇದು 2014 ಸೆಕೆಂಡ್ ಓನರ್ RXL ವೇರಿಯಂಟ್ ಆಗಿರುತ್ತೆ. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 4,80,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 4,65,000ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಳ್ಳೋಣ. ಪಂಟೋ ಸರ್. ನೆಕ್ಸ್ಟ್ ಇರೋದು ಫಿಯಟ್ ಪುಂಟೋ 2010 ಥರ್ಡ್ ಓನರ್ಶಿಪ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ವೆಹಿಕಲ್. ನಿಮಗೆ ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಹೇಳ್ತಾ ಇದೀರಾ ಸರ್? ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 1,85,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 1,80,000ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. 180 ಬಿಟ್ಟು ಇನ್ನೊಂದು ರೇಟ್ ಹೇಳಿ ಸರ್ ನಮ್ ಕಸ್ಟಮರ್ಸ್ಗೆ. ಸರ್ 1,75,000ಗೆ ರೌಂಡ್ ಫಿಗರ್ ಕ್ಲೋಸ್ ಮಾಡ್ಕೊಡೋಣ ಸರ್. ಸರ್ ಮಾರುತಿ ರೇಟ್ ಈಗ ಸರ್. ನೆಕ್ಸ್ಟ್ ಇರೋದು ಇನ್ನೊಂದು ತುಂಬಾ ಡಿಮಾಂಡ್ ಇರೋದು ಗುಲ್ಬರ್ಗ, ರಾಯಚೂರು, ಕಪ್ಪಲಿಂದ ತುಂಬಾ ಡಿಮಾಂಡ್ ಇರುತ್ತೆ. ಎರ್ಟಿಗಾ ಬೇಕಂದ, ಅದು ಕೂಡ ಡೀಸೆಲ್ ವೇರಿಯಂಟ್. ಇದು ಡೀಟೇಲ್ಸ್ ಬಂದು 2017 ಸೆಕೆಂಡ್ ಓನರ್ ಆಗಿದೆ, VD ಆಪ್ಷನಲ್. 83,000 ಚಿಲ್ಲರೆ ಏನು ಓಡಿದೆ. ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್. ಎಷ್ಟು ಹೇಳ್ತಾ ಇದೀರಾ ಸರ್ ಎರ್ಟಿಗಾನ? ಸರ್ 7,80 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಒಂದು 7,70,000ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಯಾವ ಮಾಡ್ಲು? ಸರ್ 17 ಸೆಕೆಂಡ್ ಓನರ್, VD ಆಪ್ಷನಲ್. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ, ಒಂದು ಮಾಡಲ್ ಅಲ್ಲಿ ಒಂದು 7 ಸೀಟರ್ ಗಾಡಿ ಯಾರೆಲ್ಲ ಹುಡುಕ್ತಾ ಇದ್ರ ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಅದು ಇಷ್ಟು ಕಮ್ಮಿ ಬೆಲೆಯಲ್ಲಿ ಒಂದು 7 ಸೀಟರ್ ಗಾಡಿ ಸಿಗುತ್ತೆ ಅಂದ್ರೆ ಯಾರು ಬಿಡ್ತೀರಾ? ಇದೊಂದು ಒಳ್ಳೆ ಆಫರ್ ಡೀಲ್, ಮಿಸ್ ಮಾಡ್ಕೊಳ್ಳೇಬೇಡಿ. ಆದಷ್ಟು ಬೇಗ
ಕರ್ನಾಟಕ ಕಾರ್ಸ್ ನ ವಿಸಿಟ್ ಮಾಡಿ. ನಿಮ್ಗೆ ಏನಾದ್ರು ಈ ಗಾಡಿ ಏನಾದ್ರು ಇಷ್ಟ ಆದಲ್ಲಿ ಇನ್ನೂ ಕೂಡ ನೆಗೋಷಿಯೇಟ್ ಆಗಿ ಒಳ್ಳೆ ಡೀಲ್ ಆಗುವಂತದ್ದು ಈ ಗಾಡಿ. ಸರ್ ಮಾರುತಿ ಅವ್ರದ್ದು ಸಿಯಾಜ್. ಸರ್ ನೆಕ್ಸ್ಟ್ ಇರೋದು ಸಿಯಾಜ್, ತುಂಬಾ ಡಿಮಾಂಡ್ ಇರೋದು ಸರ್, ಅದು ಕೂಡ ಡೀಸೆಲ್ ವೆಹಿಕಲ್ ಸರ್. ಇದು ಡೀಟೇಲ್ಸ್ ಬಂದು 2015 ಸೆಕೆಂಡ್ ಓನರ್ ZD, ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಬರುತ್ತೆ. ಎಲ್ಲಾ ತರ ಫೀಚರ್ಸ್ ಬರುತ್ತೆ, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 5,80,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 5,65,000 ಕ್ಲೋಸ್ ಮಾಡ್ಕೊಡೋಣ. ಸೊ ಬೆಂಗಳೂರಲ್ಲಿ ಯಾರು ಒಂದು ಒಳ್ಳೆ ಮೈಲೇಜ್ ಗಾಡಿ ಏನಾದ್ರು ನೋಡ್ತಾ ಇದ್ರೆ ನನ್ನ ಸಜೆಷನ್ ಏನಾದ್ರು ಮಾರುತಿ ಅವ್ರದ್ದು ಸಿಯಾಜ್ ತಗೊಳ್ಳಿ ಅಂತಾನೆ ಹೇಳ್ತೀನಿ. ನಾನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನು ಅಶ್ಯೂರ್ ಬೇಕಾದ್ರೂ ಮಾಡ್ತೀನಿ. ಸಿಟಿಲಿ ಇಲ್ಲ ಅಂದ್ರೆ 20 to 25 ಮೈಲೇಜ್ ಬರೋ ಅಂತ ಆರಾಮಾಗಿ ಬರುತ್ತೆ ಸರ್. ಸೊ ಇದೊಂದು ಒಳ್ಳೆ ಡೀಲ್ ಮಿಸ್ ಮಾಡ್ಕೊಳ್ಳೇಬೇಡಿ. ಸರ್ ಮಹೀಂದ್ರಾದವ್ರದ್ದು XUV 500 ಸರ್ ಮಹೀಂದ್ರಾ XUV ಆನೆ ವೆಹಿಕಲ್ ಸರ್. ಇದು ಡೀಟೇಲ್ಸ್ ಬಂದು 2013 ಮ್ಯಾನುಫ್ಯಾಕ್ಚರ್, 14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ವೆಹಿಕಲ್, W8 ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು ನೀವು ಬಜಾರಲ್ಲಿ ತಗೊಳ್ಬೇಕಂದ್ರೆ ನಿಮ್ಗೆ 6.5 ಲಕ್ಷ ಕಮ್ಮಿ ಸಿಗಲ್ಲ ಸರ್. ಪೂರ್ತಿ ಬಜಾರ್ ಹುಡ್ಕೊಂಡ್ ಬಲ್ಲಿ ಯಾರು ಈ ಪ್ರೈಸ್ಗೆ ಕೊಡಲ್ಲ. ಚಾಲೆಂಜಿಂಗ್ ಪ್ರೈಸ್, ಡಿಮಾಂಡೆಡ್ ಪ್ರೈಸ್. ಪ್ರೈಸಿಂಗ್ ಬಂದ್ಬಿಟ್ಟು 4,90,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 4,80,000 ಕ್ಲೋಸ್ ಮಾಡ್ಕೊಡೋಣ ಸರ್. ಬಡೂರ್ ಬಾದಾಮಿ ಆ ಮಾರುತಿ ಅವ್ರದ್ದು K10 ಸರ್ ಮಾರುತಿ K10 ಲೋ ಬಜೆಟ್ ಅಲ್ಲಿ. ಇದು ಡೀಟೇಲ್ಸ್ ಬಂದು 2011 ಸೆಕೆಂಡ್ ಓನರ್, CNG ಫಿಟೆಡ್ ಇದೆ. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 1,70,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 1,65,000 ಕ್ಲೋಸ್ ಮಾಡ್ಕೊಡೋಣ ಸರ್. ಸರ್ ನಮ್ಮಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂದ ಬರ್ತಾ ಇರ್ತಾರಲ್ಲ ಸರ್, ಅವ್ರಿಗೆ ಇನ್ನೂ 165 ಕಷ್ಟ ಆಗುತ್ತೆ ಅಂತಾರೆ ಸರ್. ಮುಂದೆ ಬನ್ನಿ ಸರ್, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಅವ್ರದ್ದು ಇನ್ನೊಂದು ಬಲೆನೋ ಸರ್ ಮಾರುತಿ ಸುಜುಕಿ ಬೆಲೆನೋ 2019 ಸಿಂಗಲ್ ಓನರ್ ವೆಹಿಕಲ್. ಇದನ್ನು ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್, ಡೆಲ್ಟಾ ವೇರಿಯಂಟ್ ಆಗಿರುತ್ತೆ. ಇದಕ್ಕೆ ಕೋಟಿಂಗ್ ಬಂದು 5,80,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 5,60,000 ಕ್ಲೋಸ್ ಮಾಡ್ಕೊಡೋಣ ಸರ್. ಬೈ ಚಾನ್ಸ್ ನಮ್ ಕಸ್ಟಮರ್ಸ್ ಏನಾದ್ರು ನನ್ನ ಅಕೌಂಟ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊ ಬಂದ್ರೆ ಇನ್ನೂ ಕಮ್ಮಿ ಆಗುತ್ತಾ? ಹೌದು ಸರ್, ಇನ್ನ ಕಮ್ಮಿ ಆಗುತ್ತೆ. ಲೋನ್ ಆಪ್ಷನ್ ಕೂಡ ಇದೆ ಈ ವೆಹಿಕಲ್ ಗೆ. Volkswagen ಪೋಲೋ ಸರ್. ನೆಕ್ಸ್ಟ್ ಇರೋದು Volkswagen ಪೋಲೋ. ತುಂಬಾ ಕಾಲೇಜ್ ಹುಡುಗರು, ಶೋಕಿ ಮಾಡೋ ಹುಡುಗರು Volkswagen ಪೋಲೋನು ಬೇಕಂತಂದ್ರೆ ಅದು ಕೂಡ ತುಂಬಾ ಲೋ ಬಜೆಟ್ ಅಲ್ಲಿ ಇರೋದು. ಎಲ್ಲರಿಗೆ ಆಸೆ ಇರುತ್ತೆ ಶೋಕಿ ಮಾಡೋರಿಗೆ ಲೋ ಬಜೆಟ್ ಅಲ್ಲಿ ವೆಹಿಕಲ್ ತಗೋಬೇಕಂತ. Volkswagen ಪೋಲೋ 2010 ಸಿಂಗಲ್ ಓನರ್, ಫ್ರೆಶ್ ಡಾಕ್ಯುಮೆಂಟ್ ಆಗಿದೆ. ಬರೀ 63,000 ಹೊಡೆಯೋದು ವಿತ್ ಶೋರೂಮ್ ರಿಕಾರ್ಡ್ ಸಿಗುತ್ತೆ. ಇದು ಇದಕ್ಕೆ ಪ್ರೈಸಿಂಗ್ ಬಂದು ನೀವು ಬಜಾರಲ್ಲಿ ತಗೊಳ್ಬೇಕಂದ್ರೆ ನಿಮ್ಗೆ 3,30,000 ಕಮ್ಮಿ ಸಿಗಲ್ಲ. ನಮ್ ಶೋರೂಮ್ ವಿಸಿಟ್ ಮಾಡಿದ್ರೆ ಜಸ್ಟ್ ನಿಮ್ಗೆ 2,90,000 ಕ್ಲೋಸ್ ಮಾಡ್ಕೊಡೋಣ ಸರ್. ಇದಕ್ಕೇನಾದ್ರು ಲೋನ್ ಆಪ್ಷನ್ ಇರೋಂತದ? ಸ್ಟೇಟ್ ಲೋನ್ ಮಾಡ್ಕೊಡೋಣ ಸರ್. ಸ್ಟೇಟಸ್ ಲೋನ್. ಹೌದು ಸರ್. ಸರ್ ಇನ್ನೊಂದು ಬಲ್ಲ ಸರ್, 2012 ಸಿಂಗಲ್ ಓನರ್ ವೆಹಿಕಲ್, ಕಂಫರ್ಟ್ ಲೈನ್ ವೇರಿಯಂಟ್ ಆಗಿರುತ್ತೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ ಸರ್. ಇದು ಇದಕ್ಕೆ ಪ್ರೈಸಿಂಗ್ ಬಂದು ನಿಮ್ಗೆ 3,35,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದು 3,30,000 ಕ್ಲೋಸ್ ಮಾಡ್ಕೊಡೋಣ ಸರ್. 330 ಬಿಟ್ಟು ಇನ್ನೊಂದು ರೇಟ್ ಹೇಳಿ ಸರ್ ಶೋಕಿ ಮಾಡೋರ್ಗೆ. 3,25,000 ಕ್ಲೋಸ್ ಮಾಡ್ಕೊಡೋಣ ಸರ್. ನಿಮ್ ಶೋರೂಮ್ ಅಲ್ಲಿ ಪೋಲೋಗಳು ನಿಲ್ಸ್ಕೊಂಡಿದೀರಾ? ಹೌದು ಸರ್, ಟೋಟಲಿ ನಿಮ್ಗೆ 8 ಪೋಲೋ ಅವೈಲೇಬಲ್ ಇದೆ ಸರ್. ಬಟ್ ಈಗ ವಿಡಿಯೋ ಅಲ್ಲಿ ತೋರಿಸೋದೊಂದು 5 ಪೋಲೋ, ಇನ್ನ 3 ಪೋಲೋ ಸ್ಟಾಕಿನ್ ಹಾಕ್ಬೇಕು. 2-3 ದಿವಸ ಆದ್ಮೇಲೆ ಬರುತ್ತೆ. ನಿಮ್ಗೆ ಯಾವ ಕಲರ್ ಅಲ್ಲಿ ಬೇಕು, ಯಾವ ವೇರಿಯಂಟ್ ಅಲ್ಲಿ ಬೇಕು, ಯಾವ ಮಾಡೆಲ್ ಅಲ್ಲಿ ಬೇಕು, ಎಲ್ಲಾದ್ರೂ ನಿಮ್ಗೆ 3.5 ಲಕ್ಷ ಒಳಗಡೆ ಬಜೆಟ್ ಅಲ್ಲೇನೆ ಇರೋದು ಸರ್. ಇದು ಡೀಟೇಲ್ಸ್ ಬಂದು 2011 ಸಿಂಗಲ್ ಓನರ್ ವೆಹಿಕಲ್, ಐಲೈನ್ ವೇರಿಯಂಟ್, ರೆಡ್ ಕಲರ್, ರೆಡ್ ಬ್ಯೂಟಿ. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 67,000 ಡ್ರೈವನ್ ಆಗಿದೆ ಸರ್ ಅಷ್ಟೇ. ಇದಕ್ಕೆ ಪ್ರೈಸಿಂಗ್ ಬಂದು ನಿಮ್ಗೆ 3,50,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಅಂದ್ರೆ 3,45,000 ಕ್ಲೋಸ್ ಮಾಡ್ಕೊಡೋಣ ಸರ್. ಶೋಕಿ ಮಾಡೋರ್ಗೆ ಇನ್ನೊಂದು ರೇಟ್ ಹೇಳಿ ಸರ್. ಅದ್ ಬಿಟ್ಟು ಸರ್ 3,40,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡೋಣ. ಲೋನ್ ಆಪ್ಷನ್ ಸರ್ ಇದಕ್ಕೆ? ಹೌದು ಸರ್, ಲೋನ್ ಆಪ್ಷನ್ ಸೆಟ್ ಲೋನ್ ಮಾಡ್ಕೊಡೋಣ ಸರ್. ಫಿಯಟ್ ಪಾಲಿಯಾ ಸರ್. ಸರ್ ಬಡವರಿಗೆ ಬಾದಾಮ್ ಸರ್. ಇದು ತುಂಬಾ ಲೋ ಬಜೆಟ್ ಅಲ್ಲಿ ತಗೊಂಡ್ ಬಂದಿದ್ದೀನಿ ಈ ಸತಿ. ಡೀಟೇಲ್ಸ್ ಬಂದು 2001 ಸಿಂಗಲ್ ಓನರ್ ವೆಹಿಕಲ್, ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. 1 ಪಾರ್ಟ್ ರಿಪ್ಲೇಸ್ ಆಗಿಲ್ಲ ಸರ್, ಶೋರೂಮ್ ಮೇಂಟೈನ್ ಇರೋದು. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಪ್ರೈಸಿಂಗ್ ಬಂದ್ಬಿಟ್ಟು 1,20,000 ಕೋಟಿಂಗ್ ಮಾಡ್ತಾ ಇದೀನಿ. ನಿಮ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 1,10,000 ಕ್ಲೋಸ್ ಮಾಡ್ಕೊಳ್ಳೋಣ ಸಿಂಗಲ್ ಓನರ್ ವೆಹಿಕಲ್. ಸರ್ ಟಾಟಾ ನೆಕ್ಸಾನ್. ಸರ್ ಟಾಟಾ ನೆಕ್ಸಾನ್ ಸರ್, ತುಂಬಾ ಡಿಮಾಂಡ್ ಇರೋದು. ಟಾಟಾ ಬಿಲ್ ಕ್ವಾಲಿಟಿ ಅಂದ್ರೆ ಎಲ್ಲರಿಗೆ ಗೊತ್ತು. ಡೀಟೇಲ್ ಬಂದು 2022 ಸಿಂಗಲ್ ಓನರ್ ವೆಹಿಕಲ್, ಎಕ್ಸೆಟ್ ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿ ತುಂಬಾ ಕ್ಲಾಸ್ ಆಗಿ ಇರೋದು ಸರ್. ಜಸ್ಟ್ 41,000 ಡ್ರೈವನ್ ಆಗಿರೋದು ಮಾತ್ರ. ಇದಕ್ಕೆ ಪ್ರೈಸಿಂಗ್ ಬಂದು 7,85,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 7,70,000 ಕ್ಲೋಸ್ ಮಾಡ್ಕೊಡೋಣ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 7,65,000 ಕ್ಲೋಸ್ ಮಾಡ್ಕೊಡೋಣ. ನೀವು ಬಜಾರಲ್ಲಿ ತಗೊಳ್ಬೇಕಂದ್ರೆ ನಿಮ್ಗೆ 8,08,000 ಕಮ್ಮಿ ಸಿಗಲ್ಲ ಸರ್. ವ್ಯಾಗನರ್ ಸರ್. ನೆಕ್ಸ್ಟ್ ಇರೋದು ಇನ್ನೊಂದು ಚಿಕ್ಕ ವೆಹಿಕಲ್ ವ್ಯಾಗನರ್. 1-2 ಲಕ್ಷ ಒಳಗಡೆ ಬಜೆಟ್ ಅಲ್ಲಿ ಸಿಟಿಯಲ್ಲಿ ಪಾರ್ಕಿಂಗ್ ಸ್ಪೇಸ್ ಗೆ, ಮೈಲೇಜ್ ಗೆ ಒಳ್ಳೆ ವೆಹಿಕಲ್ ಹುಡುಕ್ತಿದಾರ. ಫ್ಯಾಮಿಲಿ ವೆಹಿಕಲ್ ಕಲಿಯೋರಿಗೆ ಒಳ್ಳೆ ವೆಹಿಕಲ್.
ಡೀಟೇಲ್ ಬಂದು 2008 ಸೆಕೆಂಡ್ ಓನರ್, ಗಾಡಿ ತುಂಬಾ ಕ್ಲಾಸ್ ಆಗಿದೆ. LX ವೇರಿಯಂಟ್ ಆಗಿರುತ್ತೆ ಇದು, ಸಾರಿ VX ವೇರಿಯಂಟ್ ಆಗಿರುತ್ತೆ. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಪ್ರೈಸಿಂಗ್ ಬಂದು 1,95,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ ಜಸ್ಟ್ 1,90,000 ಗೆ ಕ್ಲೋಸ್ ಮಾಡ್ಕೊಡೋಣ. ಸರ್ ಮಾರುತಿ 800 ಸರ್ ಕಲಿಯೋರ್ಗೆ ಒಂದ್ ಒಳ್ಳೆ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಜಸ್ಟ್ 2 ವೀಲರ್ ಬಜೆಟ್ ಅಲ್ಲಿ ಕೊಡೋಣ ಸರ್. ಈ ವೆಹಿಕಲ್ ಮಾರುತಿ ಸುಜುಕಿ 800 2003 ಸೆಕೆಂಡ್ ಓನರ್, ಡಾಕ್ಯುಮೆಂಟ್ ಲಾಸ್ಟ್ ಆಗಿದೆ. ಜಸ್ಟ್ 45,000 ಗೆ ಮಾಡ್ಕೊಡೋಣ. ಏನ್ ಸರ್ 45,000ಕ್ಕೆ ಒಂದ್ ಕಾರ್ ಸಿಗುತ್ತಾ? ಹೌದು ಸರ್. ಎಲ್ಲಿ ಸಿಗೋದು ಅಂದ್ರೆ ಬರೀ ಕರ್ನಾಟಕ ಕಾರ್ಸ್ ನಲ್ಲಿ ಸಿಗೋದು ಈ ತರ ಆಫರ್ಸ್. ಸರ್ 45,000ಕ್ಕಿಂತ ಇನ್ನೊಂದ್ ಸ್ವಲ್ಪ ಏನಾದ್ರು ಕಮ್ಮಿ ಮಾಡಕ್ಕಾಗುತ್ತಾ ಕಲ್ಯಾಣ್ ಮುಂದೆ ಬನ್ನಿ ಸರ್, ಮಾಡ್ಕೊಡೋಣ. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಈ ಒಂದು 45,000ಕ್ಕೆ ಯಾರು ಕಾರ್ ಸಿಗುತ್ತೆ ಅಂದ್ರೆ ಯಾರು ಬಿಡ್ತೀರಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಕರ್ನಾಟಕ ಕಾರ್ಸ್ ವಿಸಿಟ್ ಮಾಡಿ ಕಾರ್ ಕ್ವಾಲಿಟಿನ ಚೆಕ್ ಮಾಡಿ ಆಮೇಲೆ ಬೈ ಮಾಡಿ ಅಂತಾನೆ ಹೇಳ್ತೀನಿ. ನೀವೇನಾದ್ರು ನನ್ನ ಅಕೌಂಟ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿರೋ ಇನ್ನೂ ಕಮ್ಮಿ ಸಿಗೋಂಥದ್ದು ಈ ಒಂದು ಮಾರುತಿ 800. ರೆಡ್ ಬ್ಯೂಟಿ ಬೇಡ ಅಂದ್ರೆ ವೈಟ್ ಬ್ಯೂಟಿ ತಂದಿಟ್ಟಿದ್ದೀರಾ? ಹೌದು ಸರ್. ಡೀಟೇಲ್ಸ್ ಬಂದು 2011 ಸಿಂಗಲ್ ಓನರ್ ವೆಹಿಕಲ್ ಸರ್. ಇದನ್ನು ನಮ್ಮ ಹತ್ರ ಇರೋದು ಸಿಂಗಲ್ ಓನರ್ ವೆಹಿಕಲ್ ಫುಲ್. ಡೀಟೇಲ್ ಬಂದು 2011 ಸಿಂಗಲ್ ಓನರ್, ಕಂಫರ್ಟ್ ಲೈನ್ ವೇರಿಯಂಟ್ ಆಗಿರುತ್ತೆ. ಕಂಪ್ನಿ ಫಿಟೆಡ್ ಅಲೈಸ್ ಎಲ್ಲ ಇದೆ ಸರ್ ಇದಕ್ಕೆ. ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ಇದಕ್ಕೆ ಪ್ರೈಸಿಂಗ್ ಬಂದು 3,20,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ ಜಸ್ಟ್ 3,10,000 ಗೆ ಕ್ಲೋಸ್ ಮಾಡ್ಕೊಡೋಣ. ಸರ್ Hyundai Verna ಸರ್ ನೆಕ್ಸ್ಟ್ ಇರೋದು Hyundai Verna ಡೀಸೆಲ್ ಅಲ್ಲಿ ಸಡನ್ ಅಲ್ಲಿ ಒಂದು ಲಕ್ಸುರಿ ಫೀಲ್ ಆಗೋ ತರ ವೆಹಿಕಲ್. ಡೀಟೇಲ್ ಬಂದು 2012 ಸೆಕೆಂಡ್ ಓನರ್, SX ಫುಲ್ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ವೆಹಿಕಲ್ ಸರ್. ಗಾಡಿ ತುಂಬಾ ಕ್ಲಾಸ್ ಆಗಿದೆ, ಶೋರೂಮ್ ಹಿಸ್ಟರಿ ಇರೋದು. ಇದಕ್ಕೆ ಪ್ರೈಸಿಂಗ್ ಬಂದು 4,20,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಅಂದ್ರೆ ಜಸ್ಟ್ 4,00,000 ಗೆ ಕ್ಲೋಸ್ ಮಾಡ್ಕೊಡೋಣ. ಬೆಂಗಳೂರು ಅಂತ ಒಂದು ಸಿಟಿಲಿ ಒಂದು ಒಳ್ಳೆ ಹೈ ಡಿಮ್ಯಾಂಡೆಡ್ ಗಾಡಿ ಅಂದ್ರೆ ಎಲ್ಲಾರ್ಗೂ ಗೊತ್ತು, ಮಾರುತಿ ಅವ್ರದ್ದು ಶಿಫ್ಟ್. ಹೌದು ಸರ್. ಜಸ್ಟ್ ಈಗ ಸ್ಟಾಕಿನ್ ಆಗಿರೋದು ವೆಹಿಕಲ್. ಡೀಟೇಲ್ ಬಂದು 2017 ಸೆಕೆಂಡ್ ಓನರ್ಶಿಪ್ ಆಗಿದೆ. ಪ್ರೈಸಿಂಗ್ ಬಂದು 5,20,000 ಕೋಟಿಂಗ್ ಮಾಡ್ತಾ ಇದೀನಿ. ಪೆಟ್ರೋಲ್ ವೇರಿಯಂಟ್, VX ವೇರಿಯಂಟ್ ಆಗಿರುತ್ತೆ. 520 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಅಂದ್ರೆ ಜಸ್ಟ್ 5,00,000 ಗೆ ಕ್ಲೋಸ್ ಮಾಡ್ಕೊಡೋಣ. ಜಸ್ಟ್ 5 ಲಕ್ಷಕ್ಕೆ ಒಂದು ಒಳ್ಳೆ ಮಾಡಲ್ ಅಲ್ಲಿ ಲೋನ್ ಆಪ್ಷನ್ ಅವೈಲೇಬಲ್ ಇದೆ ಸರ್. 5 ಲಕ್ಷ ಇಲ್ಲ ಅನ್ನೋರ್ಗೆ ಇನ್ನೂ ಸ್ವಲ್ಪ ಕಮ್ಮಿ ನೋಡ್ತಾ ಇರೋರ್ಗೆ ಏನಾರು ಆಗುತ್ತಾ? ಇನ್ನೂ ಕಮ್ಮಿ ಹೌದು ಮಾಡ್ಕೊಡ್ತೀರಾ? ಸರ್, ಕಡಿಮೆ ಮಾಡ್ಕೊಡೋಣ ಸರ್. ಜಸ್ಟ್ 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಸರ್, ಸಾಕು. ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ, ಸಿವಿಲ್ ಚೆನ್ನಾಗಿದ್ದಾರೆ. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಜಸ್ಟ್ 2 ಲ್ಯಾಕ್ ಏನಾದ್ರು ನೀವು ಡೌನ್ ಪೇಮೆಂಟ್ ಮಾಡೋದ್ರಿಂದ ರಿಮೈನಿಂಗ್ 3 ಲ್ಯಾಕ್ ಲೋನ್ ಆಗುವಂತದ್ದು. ಸೊ 3 ಲಕ್ಷ ನೀವು ಲೋನ್ ಕನ್ವರ್ಟ್ ಮಾಡ್ತೀರಾ ಅಂದ್ರೆ ತಿಂಗ್ಳಿಗೆ ಬರೀ 5,000 ಬರೋಂಥದ್ದು. 2 ವೀಲರ್ EMI ಕಟ್ಟೋ ಜಾಗದಲ್ಲಿ ಕಾರ್ ಬರುತ್ತೆ ಅಂದ್ರೆ ಬಿಡ್ತೀರಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಕರ್ನಾಟಕ ಕಾರ್ಸ್ ಅವ್ರನ್ನ ವಿಸಿಟ್ ಮಾಡಿ ಹಾಗೂ ಈ ಒಂದು ಒಳ್ಳೆ ಡೀಲ್ ನ ಮಿಸ್ ಮಾಡ್ಕೊಳ್ಳೇಬೇಡಿ. ಒಂದು ವಿಡಿಯೋ ನೋಡಿದಕ್ಕೆ ಎಲ್ಲಾ ಒಂದು ಕನ್ನಡ ಜನತೆಗೆ ನನ್ನ ನಮನಗಳನ್ನ ಅರ್ಪಿಸುತ್ತಾ ಈ ಒಂದು ವಿಡಿಯೋನ ಹೆಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.